ಸರ್ ಇಲ್ಲಿ ನೋಡಿ ಸರಿ. ಓಕೆ, ಥ್ಯಾಂಕ್ ಯು. ಹಾಗೇರಿ ಓಕೆ, ಹಾಗೇರಿ ನಮಗೆ ಕೂಡ ನೋಡಿ. ಸರಿ, ಇಲ್ಲ ಇಲ್ಲ ಬಾಲಕೃಷ್ಣ ಸರ್ಗೆ ಇರ್ತಕ್ಕಂಥ 2 ಕನಸುಗಳು. ಒಂದು ಕನಸು ಇವತ್ತು ವೈದ್ಯಕೀಯ ವೃತ್ತಿಯಲ್ಲಿ ಅರಳೋದಕ್ಕೆ ಹೊರಟಿದೆ. ಅವರು ಜೈ ಹಿಂದ್ ಜೈ ಕರ್ನಾಟಕ ಅಂತವರು ಈಗಲೂ ಕೂಡ ಅವರ ಕುಟುಂಬದ ಸಂಬಂಧಗಳು ಹಾಗೆ ಉಳಿಸ್ಕೊಂಡು ಮತ್ತೆ ತುಂಬಾ ಹತ್ತಿರದಲ್ಲ ಅಂದ ತಕ್ಷಣ ಪ್ರತಿ ಸಾರಿನೂ ಕಾಲೇಜಲ್ಲಿ 1 ಸಾರಿನ 2 ಸಾರಿನ ನೆನ್ಪು ಮಾಡ್ಕೊಳ್ಳೋದು ಅಂತಂದ್ರೆ ಸಾಯಂಕಾಲ ಫೋನ್ ಮಾಡಿದ್ರೆ ಮಗಳಿಗೇನೋ ತಿನ್ನತಕ್ಕಂಥ ಸಾಧನೆ ಬೆಂಕಿ ಅಂತ ಉರಿಬಾರ್ದು, ಇದ್ದಲಿನ ಕಾವಿನಂತಿರಬೇಕು. ಬೆಂಕಿ ಸ್ವಲ್ಪ ಉರಿದೋಗ್ತಿದ್ದೆ ಆರೋಗ್ತಿದ್ದೆ, ಇದ್ದಲಿನ ಕಾವು ಯಾವಾಗಲೂ ಇರ್ತಿದ್ದೆ ಅಂತ ಕೆಲಸನ ಅವ್ರು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಅನೇಕ ಜನರು ಕೂಡ ಅವರ ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಇವತ್ತಿನ ದಿವಸ ಅನೇಕ ಜನರಲ್ಲಿ ಬಂದಿದೆ. ಯಾಕಂದ್ರೆ ಅವರ ಒಡನಾಟ ಸುಮಾರು 27-28 ವರ್ಷಗಳಿಂದ ಬಂಗಾರಪೇಟೆ ಬಾಯ್ಸ್ ಕಾಲೇಜಿನಲ್ಲಿ ನಾವು ಮತ್ತೆ ಶ್ರೀನಿವಾಸ ರೆಡ್ಡಿ ಅವರು ಇವರೆಲ್ಲ ಕೊಲೀಗ್ಸ್. ಸೊ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಉತ್ಸಾಹದಲ್ಲಿ ಅದೇ ಹುರುಪಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಬಹುತೇಕ ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಎಲ್ಲರೂ ಹೊಗಳೋದು ಸಹಜ. ಪ್ರತಿಯೊಬ್ಬರು ಸತ್ತಾಗ ಎಲ್ಲರೂ ಹೊಗಳ್ತಾರೆ, ಬದುಕಿದ್ದಾಗ ಬೈದವರು ಕೂಡ ಸತ್ತಾಗ ಹೊಗಳ್ತಾರೆ. ಹಾಗಾಗಿ ರಿಟೈರ್ಡ್ ಆದಾಗ ಎಲ್ಲರೂ ಹೊಗಳ್ತಾರೆ. ಆದ್ರೆ ನಾವು ಆ ಸಾಲಕ್ಕೆ ಸೇರಿಲ್ಲ, ಅವರು ಕೂಡ ಹೊಗಳಿಸ್ಕೊಳ್ಳೋ ಸಾಲಲ್ಲಿ ಇಲ್ಲ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಸೇವೆ ನಿರಂತರವಾಗಿ ಮೌನವಾಗಿ ನಿರಂತರವಾಗಿ ಮಾತಾಡ್ತಾ ಇರ್ತೈತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮಗೂ ವಿಶೇಷವಾಗಿ ಅವರ ಬೆನ್ನಿ ಹಿಂದೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವುಮನ್ ಅಂತ. ಅದು ಎಷ್ಟು ಸಲ ಬಯಸ್ಕೊಂಡವರು ಅಥವಾ ಎಷ್ಟು ಸಲ ಇದು ಮಾಡ್ಕೊಂಡವರು ಎಲ್ಲ ಮುಚ್ಕೊಂಡು ಕಾಲೇಜಿಗೆ ಬಿಡ್ಬಿಡ್ತಾ ಇದ್ರು. ಅವ್ರ ಸಮಸ್ಯೆ ನಿಂತದೆ, ಇನ್ನು ಕಟ್ಕೊಂಡ ಮೇಲೆ ಹೆಂಡತಿ ಮಕ್ಕಳು ಅಂತ ನೋಡಿದ್ರೆ ಕಾಲೇಜಿನ ಮದುವೆ ಆಗ್ಬಿಟ್ರೆ ಅವ್ರು ತಾನು ಇನ್ನೇನಂತ. ಹಾಗಾಗಿ ಹಲವಾರು ಸಮಸ್ಯೆಗಳನ್ನ ಅವರೇ ಎದುರಿಸಿದ್ದಾರೆ. ಇಷ್ಟರ ಮಧ್ಯನೂ ಕೂಡ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಅವರಿಗೆ ಪ್ರತ್ಯಕ್ಷವಾಗೂ ಪರೋಕ್ಷವಾಗೂ ಬೆಂಬಲ ನೀಡಿರ್ತಕ್ಕಂಥ ಅವರ ಗೌರವಾನ್ವಿತ ಶ್ರೀಮತಿಯವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಮಾತನಾಡ್ತೀನಿ. ಬಾಲಕೃಷ್ಣ ಸರ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಟ್ ಅವರ ಕೀರ್ತಿ ಎಲ್ಲಿಗೆ ಹಿಮಾಲಯದ ಎತ್ತರವರೆಗೂ ಬೆಳೆದಿದೆ. ಅದು ನಮ್ಮ ಕೋಲಾರ ಜಿಲ್ಲೆಗೆ ಪಸರಿಸಿದೆ. ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಕಾಲೇಜ್ಗಳು, ಗೌರ್ಮೆಂಟ್, ಏಡೆಡ್, ಅನ್ಏಡೆಡ್ ಎಲ್ಲ ಕಡೆಗೂ ಸರ್ ಕೀರ್ತಿ ಅವರ ವ್ಯಕ್ತಿತ್ವ ಬಗ್ಗೆ ಗೊತ್ತಾಗಿದೆ. ಅಂತ ಒಂದು ಸರ್ ಇವತ್ತು ವಯೋನಿವೃತ್ತೆ, ಹೆಚ್ಚು ಸಮಯ ಕಳೆಯಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಅವರ ಕುಟುಂಬದವ್ರ ಜೊತೆ ಸರ್ ಸ್ವಲ್ಪ ಹೆಚ್ಚು ಸಮಯ ಕಳೆಯುವಂತೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಆದರೆ ಅವರು ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸು, ಶಿಕ್ಷಕರು ಯಾರಿಗೇ ಆಗಲಿ ಯಾವತ್ತೇ ಆಗಲಿ ಏನೇ ಅವಶ್ಯವಿದ್ದರು ನೇರ ಅವರಿಗೆ ಕಾಲ್ ಮಾಡಿದರೆ ತಕ್ಷಣ ಅವರು ರೆಸ್ಪಾಂಡ್ ಮಾಡಿ ಯಾವತ್ತೂ ನಿಮ್ಮ ಒಡನೆ ಇರ್ತಾರೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಇವರು ನಾನು ಚಿಕ್ಕ ವಯಸ್ಸಿನಲ್ಲಿ ಇವ್ರನ್ನ ಕೇಳ್ತಿದ್ದೆ, ನೀವು ನನ್ನೆಲ್ಲ ಏನಾಗ್ಬೇಕಂತ ಬಯಸ್ತಾ ಇದ್ದೀರಾ ಅಂತ. ಅವ್ರು ಯಾವತ್ತೂ ಹೇಳ್ತಿದ್ರೆ ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂತ. ಅವರು ಈ ಮಾತನ್ನು ಬರೀ ಹೇಳ್ತಿರ್ಲಿಲ್ಲ, ಅವರ ಜೀವನದ ಮೂಲಕ ನಡೆದು ಸಾಬೀತುಪಡಿಸಿದ್ದಾರೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟು ಅವರು ಬಡತನದಲ್ಲಿ ಹುಟ್ಟಿ ಬುದ್ಧಿಯಿಂದ ಬೆಳೆದವರು, ಬೆಂಬಲವಿಲ್ಲದ ವಿಶ್ವಾಸದಿಂದ ನಿಂತರು. ಪುಸ್ತಕ ಒಂದು ಕೈಯಲ್ಲಿ, ಕನಸು ಇನ್ನೊಂದು ಕೈಯಲ್ಲಿ. ಹಗಲು ರಾತ್ರಿ ಮರೆತು ಬದುಕನ್ನು ಕಟ್ಟಿದರು ಮೌನದಲ್ಲಿ. ಇವರು ಅವರು ಪದವಿ ಪೂರ್ವ ಶಿಕ್ಷಣ ಆಗಲಿ, ಅವರ ನೆಕ್ಸ್ಟ್ ಮುಂದೆ BSc MSc ಏನೇ ಮಾಡ್ತಿರ್ಲಿ ಅವ್ರ ಕುಟುಂಬದವರು ಯಾರಿಗೂ ಗೊತ್ತಿರಲಿಲ್ಲ. ಇದೇನು ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಅವರ ಶಿಕ್ಷಣವನ್ನು ಮುಗಿಸಿದರು. ಶಿಕ್ಷಣವನ್ನು ಮುಗಿಸಿದಲ್ಲದೆ ಒಂದು ಒಳ್ಳೆಯ ಭೌತಶಾಸ್ತ್ರ ತಜ್ಞರಾದರು. ನಂತರ ಪ್ರಾಂಶುಪಾಲರಾಗಿ ಈ ಪದವಿಯನ್ನು ಕೇವಲ ಒಂದು ಪದವಿಯನ್ನಾಗಿ ಅಷ್ಟೇ ಅಲ್ಲದೆ ಒಂದು ಸೇವೆಯ ಇನ್ನೊಂದು ರೂಪ ಎಂದು ತಿಳಿದರು. ಅವರ ಒಂದು ಕನಸು ಏನಾಗಿತ್ತು ಅಂದರೆ, ಸರ್ಕಾರಿ ಶಾಲೆಯು ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆಗೆ ಒಂದು ಕಮ್ಮಿ ಏನಲ್ಲ, ಇದನ್ನ ನಾನು ಒಂದು ಪ್ರೈವೇಟ್ ಸಂಸ್ಥೆಗೆ ನಾನು ಈಕ್ವಲ್ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅದು ಆಲ್ಮೋಸ್ಟ್ ಅದು ನೆರವೇರಿಸಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಇವರು ಇಂದು ನಿವೃತ್ತರಾಗಿರಬಹುದು, ಆದರೆ ಇವರು ಎಷ್ಟೋ ಸ್ಟೂಡೆಂಟ್ಸ್ ನಲ್ಲಿ ಅವರು ಪ್ರೇರಣೆ ತುಂಬಿದ್ದಾರೆ. ಹಾಗೂ ಇವರ ಭಾವನೆಗಳು, ಇವರ ಮೌಲ್ಯಗಳು ನಮ್ಮ ಮೂಲಕ ಹಾಗೂ ನಿಮ್ಮ ಮೂಲಕ ಪ್ರತಿನಿತ್ಯ ಇರುತ್ತದೆ ಎಂದು ನಾನು ಕೋರ್ತಾ ಇದ್ದೀನಿ. ನಾವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಸಂಸ್ಕಾರ ಹಾಗೂ ಮೌಲ್ಯಗಳಿರುತ್ತವೆ. ನಿಮ್ಮ ಪ್ರೇರಣೆ ಕೇವಲ ಕಥೆಗಳಲ್ಲಿ ಮಾತ್ರವಲ್ಲ, ಅದು ನಮ್ಮೊಳಗೆ ನಮ್ಮ ಮೂಲಕವೂ ಬದುಕುತ್ತದೆ ಎಂದು ಹೇಳ್ತಾ ಇದ್ದೀನಿ. ಧನ್ಯವಾದ. ಟ್ಯಾಕ್ಸ್ ತಗೋತಾ ಇದೀವಿ. ಒಬ್ಬ ಶಿಕ್ಷಣ ಪಾತ್ರ ಋಣದಲ್ಲಿ ನಾವಿದ್ದೀವಿ. ಒಬ್ಬ ಕಕ್ಕಸ್ ಭಾಷೆಯನ್ನ ಋಣದಲ್ಲಿ ನಾವಿದ್ದೀವಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಅವ್ರು ಟ್ಯಾಕ್ಸ್ ಕಟ್ತಾರೆ. ಅವ್ರು ಕಟ್ಟಿರುವ ಟ್ಯಾಕ್ಸ್ ನಾವು ಸಂಬಳ ತಗೋತಾ ಇದ್ದೀವಿ. ಅಂದ್ರೆ ಸಾರ್ವಜನಿಕರ ದುಡ್ಡು ನಾವು ತಿಂತಾ ಇದ್ದೀವಿ. ಆ ಸಾರ್ವಜನಿಕರ ದುಡ್ಡು ನಾವು ಏನು ಸಮಾಜವನ್ನು ಕೊಡ್ತಾ ಇದೆ ಸಂಬಳ, ಆ ಸಮಾಜಕ್ಕೆ ನಾವೇನಾದರೂ ಕೊಡಬೇಕು, ಒಂದು ಕೊಡಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಆವಾಗ ಮಾತ್ರ ಸರ್ಕಾರಿ ಸೇವೆಗೆ ಒಂದು ಅರ್ಥ ಅನ್ನೋದು ಸಿಗತ್ತೆ. ಏನ್ ಬಿಡಪ್ಪ ಸರ್ಕಾರಿ ಸಂಬಳ ಬರ್ತದೆ, ಒಂದು ತಿಂಗಳ ಸಂಬಳ ಬರ್ತದೆ. ಬಟ್ ಸಂಬಳ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ನಾವೇನು ಪಾಠ ಮಾಡ್ತಾ ಇದ್ದೀವಿ, ಆ ವಿದ್ಯಾರ್ಥಿನಿಯರು, ನಾನು ಅವಾಗ ಹೇಳ್ತಾ ಇದ್ದೀನಿ, ಈ ಮಾತು ನನ್ನ ಮಕ್ಕಳಿಗೂ ಕೂಡ ಕ್ಲಾಸ್ ತಗೊಂಡು ಹೇಳ್ತಾ ಇದ್ದೀವಿ. ನನಗೆ 1 ಲಕ್ಷ 1.5 ಲಕ್ಷ ಬರುತ್ತೆ, ದಿನಕ್ಕೆ 5,000 ರೂಪಾಯಿ ಬರುತ್ತೆ. ಒಂದು 85 ದಿನಕ್ಕೆ 6,000 ಬರುತ್ತೆ. ಅದು 6,000 ಯಾರ್ದು? ನಿಮ್ದು. ಸರ್ಕಾರಿ ಸಂಬಳ ಅಂತ ತಗೋಬೇಡಿ. ನೀವೆಲ್ಲ ಒಂದು ಗುಂಪು ಕೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ಒಂದು ಬುಕ್ ಕೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ಒಂದು ರೇಟ್ ತಿಂಕೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ರೇಟ್ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ಚಪ್ಪಲಿ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು. ಪ್ರತಿಯೊಂದರಲ್ಲೂ ನೀವು ಕಟ್ಟತಕ್ಕಂಥ ಟ್ಯಾಕ್ಸ್ ಇಂದ ಸರ್ಕಾರಿ ಬರೋದಂತ ನಾವು ತಗೋತಾ ಇದ್ದೀವಿ. ಸಣ್ಣ ಆಗುತ್ತ ಕೂಡ ಒಪ್ಪತ್ತೋದಕ್ಕೂ ಕಷ್ಟ ಆಗ್ತಿತ್ತು. ಇವತ್ತು ಯಾರೂ ಕೂಡ ಊಟಕ್ಕೆ ಹಸಿವಿನಿಂದ ಬರೆಯೋರು ಯಾರೂ ಇಲ್ಲ. ಯಾಕಂದ್ರೆ ಸರ್ಕಾರದ ಯೋಜನೆಗಳು ಹಂಗಿದೆ. ಮೊದಲು ನಾನು ಚಿಕ್ಕವರಿದ್ದಾಗ ಬೆಳಗ್ಗೆ 6 ಗಂಟೆಗೆ ಆದ ತಕ್ಷಣ ಜೈಲು ಕಟ್ಕೊಂಡು ಯಾರು ಶಿಕ್ಷಕರು ಪಾತ್ರೆ ಜನ ಇದ್ರೆ ಅನ್ನ ಇದ್ರೆ ಹಾಕಿ, ಸಾಂಬಾರ್ ಇದ್ರೆ ಹಾಕಿ ಅಂತ. ಇವಾಗ ಯಾವುದೇ ಒಂದು ಶಿಕ್ಷಕ ಇವತ್ತು ಮನೆ ಹತ್ರ ಬರೋದಿಲ್ಲ. ಅಂದ್ರೆ ಊಟ ಹಸಿವಿನ ಪಾದ ಯಾರಿಗೂ ಇಲ್ಲ. ಇಂಥ ಒಂದು ಕಾಲದಲ್ಲಿ ನೀವು ಕಡೆ ಹಿಂಗೆ ಗಮನ ಕೊಡ್ಬೇಕು. ಮಾತಾಡಿದ್ರೆ ಬಡವ ರಾತ್ರಿ ಅಡುಗೆ ಮಾಡೋರಿಗೆ ತಿನ್ನಕ್ಕಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಇವಾಗ ಎಲ್ಲ ಮಕ್ಕಳಿಗೆ ಮಧ್ಯಾಹ್ನದ ಊಟ, ಸೈಕಲ್, ಬಟ್ಟೆ, ಬುಕ್ಸ್ ಎಲ್ಲ ಕೊಡ್ತಾರೆ. ಅದನ್ನು ಓದೋದು ಕಷ್ಟ. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸೆಲೆಕ್ಟ್ ಆಗೋರು ಯಾರು ಅಂದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಟೀಚರ್ಸ್. ಎಕ್ಸಾಮ್ ಬರೆದು, ಟೆಸ್ಟ್ ಬರೆದು, ಎಲ್ಲ ಬರೆದು ಕ್ವಾಲಿಫೈ ಆಗಿ ಬರ್ತಾರೆ. ಅಂದ್ರೆ ಅಂತ ಒಂದು ಟೀಚರ್ಸ್ ಬುದ್ಧಿವಂತರಾಗಿ ಇರ್ತಾರೆ. ಇನ್ನು ಖಾಸಗಿ ಕಾಲೇಜುಗಳಲ್ಲಿ ಬುದ್ಧಿವಂತ ಹುಡುಗಿ ಸೇರ್ತಾರೆ. ಎಲ್ಲ ಕೆಲಸ ಸಿಗ್ತಿದ್ದಾಗ ಒಂದು ಖಾಸಗಿ ಕಾಲೇಜನ್ನ ಹುಡುಕೋತಾರೆ. ಹಾಗಾದ್ರೆ ಅವರು ದಡ್ಡ ಅಂತಲ್ಲ,